ಈ ಹಿಂದೆ ಬಿಜೆಪಿ ಅಧಿಕಾರದಲ್ಲಿದ್ದಾಗ ಶಾಲಾ ಕಾಲೇಜುಗಳಿಗೆ ಯಾವುದೇ ಧರ್ಮದ ಸಮವಸ್ತ್ರಗಳನ್ನ ಅಥವಾ ವಸ್ತ್ರಗಳನ್ನ ಧರಿಸಿ ಬರೋ ಹಾಗಿಲ್ಲ ಅಂತ. ಜಸ್ಟ್ ಹಿಜಾಬ್ ಮಾತ್ರ ಅಲ್ಲ, ಎಲ್ಲಾ ಧರ್ಮದ ವಸ್ತ್ರಗಳನ್ನ ಧರಿಸಿ ಬರೋ ಹಾಗಿಲ್ಲ. ಶಾಲಾ ಕಾಲೇಜುಗಳಿಗೆ ಏನ್ ಸಮವಸ್ತ್ರ ಇರುತ್ತೋ ಅದನ್ನೇ ಧರಿಸ್ಕೊಂಡು ಬರಬೇಕು ಅನ್ನುವಂತ ಆದೇಶ ಕೊಟ್ಟಿತ್ತು. ಅದಾದ ಬಳಿಕ ಈ ವಿಚಾರಗಳು ಕೋರ್ಟ್ ಮೆಟ್ಟಿಲು ಹತ್ತಿತ್ತು. ಸರ್ಕಾರದ ನಿರ್ಧಾರವನ್ನೇ, ಆದೇಶವನ್ನ ಕೋರ್ಟ್ ಕೂಡ ಎತ್ತಿ ಹಿಡಿದಿತ್ತು. ಅಲ್ಲಿಗೆ ಯಾವುದೇ ಧರ್ಮದ ವಸ್ತ್ರವನ್ನ ಕೂಡ ನೀವು ಶಾಲಾ ಕಾಲೇಜುಗಳಿಗೆ ಹಾಕಿಕೊಂಡು ಹೋಗುವ ಹಾಗಿಲ್ಲ, ಬದಲಾಗಿ ಸಮವಸ್ತ್ರ ಹೊರತುಪಡಿಸಿ. ಇಷ್ಟೆಲ್ಲ ಆದ ಬಳಿಕ ಸ್ವಲ್ಪ ಮಟ್ಟಿಗೆ ಹಿಜಾಬ್ ಮತ್ತು ಈ ಕೇಸರಿ ಶಾಲು ವಿಚಾರ ತಣ್ಣಗಾಗಿತ್ತು ಅಂತ ನಾವು ಅಂದ್ಕೊಂಡ್ವಿ. ಬಟ್ ಮತ್ತೆ ಭುಗಿಲೇಳುವ ಸಾಧ್ಯತೆಗಳು ಕಾಣಿಸ್ತಾ ಇದೆ. ರಾಜ್ಯದಲ್ಲಿ ಮತ್ತೆ ಭುಗಿಲೆದ್ದಿದೆ ಹಿಜಾಬ್ ವಿವಾದ. ಸ್ವಲ್ಪ ಮಟ್ಟಿಗೆ ತಣ್ಣಗಾಗಿತ್ತು, ಮತ್ತೆ ಈಗ ಮುನ್ನೆಲೆಗೆ ಬರ್ತಾ ಇದೆ ಕೇಸರಿ ವರ್ಸಸ್ ಹಿಜಾಬ್ ವಿಚಾರ. ಕಾಲೇಜಿಗೆ ಬುರ್ಕಾ ಧರಿಸಿ, ಹಿಜಾಬ್ ಧರಿಸಿ ಬಂದಿದ್ರಂತೆ ವಿದ್ಯಾರ್ಥಿನಿಯರು. ಅದಕ್ಕೆ ಹಿಜಾಬ್ ಧರಿಸಿ ಬಂದಿದ್ದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಿ, ನಾವು ಕೂಡ ಕೇಸರಿ ಶಾಲ್ ಹಾಕೊಂಡು ಬರ್ತೀವಿ ಅಂತ ಮತ್ತೆ ಕೆಲ ವಿದ್ಯಾರ್ಥಿಗಳು ಹಾಕಿಕೊಂಡು ಹೋಗಿದ್ದಾರೆ. ಹಾವೇರಿ ಜಿಲ್ಲೆಯ ಕಾಲೇಜಲ್ಲಿ ಆಗಿರುವಂತಹ ಘಟನೆ. ಸಿಜಿ ಬೆಲ್ಲದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲೇ ಈ ವಿವಾದ ಭುಗಿಲೆದ್ದಿದೆ. ಹಾವೇರಿ ಜಿಲ್ಲೆ ಹಾನಗಲ್ ತಾಲೂಕಿನ ಅಕ್ಕಿ ಆಲೂರಿನಲ್ಲಿರುವಂತಹ ಕಾಲೇಜು 3 ವರ್ಷದಿಂದ ತಣ್ಣಗಾಗಿದ್ದ ವಿವಾದಕ್ಕೆ ಮತ್ತೆ ಬೆಂಕಿ ಹೊತ್ಕೊಳ್ಳುತ್ತಾ ಅನ್ನೋದು ಪ್ರಶ್ನೆ ಆಗ್ತಾ ಇದೆ. ದೃಶ್ಯ ನೋಡ್ತಾ ಇದ್ದೀರಲ್ಲ, ಶಾಲೆಯ ಆವರಣದಲ್ಲಿ ಯಾವುದೇ ವಸ್ತ್ರ ಧರಿಸಿದ್ರು ನೋ ಅಬ್ಜೆಕ್ಷನ್. ಆದರೆ ಕಾಲೇಜು ಒಳಗಡೆ, ತರಗತಿಯ ಒಳಗಡೆ ಕೂತ್ಕೊಳ್ತೀರಿ ಅಂದ್ರೆ ಅಲ್ಲಿರುವುದು ಸಮವಸ್ತ್ರ ಮಾತ್ರ. ವಿದ್ಯಾರ್ಥಿಗಳಲ್ಲಿ ಸಮಾನತೆ ಮೂಡಿಸೋ ಕಾರಣಕ್ಕೆ ಸಮವಸ್ತ್ರವನ್ನ ತರಲಾಗಿದೆ. ಅದನ್ನ ಹೊರತುಪಡಿಸಿ ನೀವು ನಿಮ್ಮ ಧರ್ಮಗಳಿಗೆ ಸಂಬಂಧಪಟ್ಟಂತೆ ವಸ್ತ್ರವನ್ನ ಧರಿಸ್ಕೊಂಡು ಬರ್ತೀವಿ, ನಮ್ಮ ಧರ್ಮ ಹಿಂಗೆ ಹೇಳುತ್ತೆ ಅಂದ್ರೆ ಅದಕ್ಕೆ ನಾವು ಅವಕಾಶ ಮಾಡಿಕೊಡಲ್ಲ ಅಂತ ಈ ಹಿಂದೆ, ಅಂದ್ರೆ 3 ವರ್ಷಗಳ ಹಿಂದೆ ಬಿಜೆಪಿ ಅವಧಿಯಲ್ಲಿ ಹಿಜಾಬ್ ವಿಚಾರ ತಾರಕಕ್ಕೇರಿದಂತಹ ಸಂದರ್ಭದಲ್ಲಿ ಒಂದು ಮಹತ್ವದ ಆದೇಶವನ್ನ ಇದೇ ಶಿಕ್ಷಣ ಇಲಾಖೆ ಹೊರಡಿಸಿತ್ತು. ಅದೇ ಆದೇಶವನ್ನ ಪ್ರಶ್ನೆ ಮಾಡಿ ಕೆಲವರು ಕೋರ್ಟ್ ಮೆಟ್ಟಿಲು ಹತ್ತಿದ್ರು. ಕೋರ್ಟಲ್ಲೂ ಕೂಡ ಸರ್ಕಾರದ ಆದೇಶವನ್ನ ಎತ್ತಿ ಹಿಡಿಯಲಾಗಿತ್ತು. ಹಿಜಾಬ್ ಧರಿಸಿ ಕೆಲ ವಿದ್ಯಾರ್ಥಿಗಳು ಬಂದ್ರು ಅನ್ನೋ ಕಾರಣಕ್ಕೆ ಹಿಜಾಬ್ ಧರಿಸ್ಕೊಂಡು ಅವಕಾಶ ಮಾಡಿಕೊಟ್ಟಿದ್ದೀರಿ ಅಂದ್ರೆ ನಾವು ಕೂಡ ಕೇಸರಿ ಶಾಲ್ ಹಾಕೊಂಡು ಬರ್ತೀವಿ ಅಂತ ವಿದ್ಯಾರ್ಥಿಗಳು ಕೇಸರಿ ಶಾಲು ಧರಿಸಿಯೇ ತರಗತಿಗೆ ಎಂಟ್ರಿ ಕೊಟ್ಟಿದ್ದಾರೆ. ಪ್ರತಿದಿನ ಹಿಜಾಬ್ ಧರಿಸ್ಕೊಂಡೇ ಬರ್ತಿದ್ರಂತೆ. ಬಟ್ ಆವರಣದಲ್ಲಿ ಆ ಹಿಜಾಬ್ ನ ತೆಗೆದು ತರಗತಿಯ ಒಳಗಡೆ ಸಮವಸ್ತ್ರದ ಮೂಲಕ ಎಂಟ್ರಿ ಕೊಡ್ತಾ ಇದ್ರು. ಬಟ್ ನಿನ್ನೆ ಹಂಗಿರ್ಲಿಲ್ಲ ಪರಿಸ್ಥಿತಿ. ಹಿಜಾಬ್ ಹಾಕೊಂಡೇ ಬಂದ್ಬಿಟ್ರಂತೆ ತರಗತಿಗೆ. ಹಂಗಾಗಿ ನಾವು ಕೂಡ ಕೇಸರಿ ಶಾಲ್ ಹಾಕೊಂಡ್ ಬರ್ತೀವಿ, ನಮಗೂ ಕೂಡ ಅವಕಾಶ ಮಾಡ್ಕೊಡ್ಬೇಕು ಅಂತ ಹಂಗೆ ಬಂದ್ರು ಕೆಲ ವಿದ್ಯಾರ್ಥಿಗಳು. ಅದು ಹಂಗೆ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಅವ್ರಿಗೆ ಅವಕಾಶ ಮಾಡ್ಕೊಡ್ತೀರಿ ಅಂದ್ರೆ ನಮಗೊಂದು ಅವಕಾಶ ಮಾಡ್ಕೊಡಿ ಅಂತ ಕೇಳ್ತಾರೆ. ಬಟ್ ಇಷ್ಟೆಲ್ಲ ಆಗ್ತಾ ಇದ್ರು ಕೂಡ ಆ ಕಾಲೇಜಿನ ಆಡಳಿತ ಮಂಡಳಿ ಏನ್ ಮಾಡ್ತಾ ಇತ್ತು ಅಂತ, ಅಟ್ಲೀಸ್ಟ್ ತರಗತಿಯಿಂದ ಅವ್ರನ್ನ ಹೊರಗಡೆ ಕಳಿಸಿ ಹಿಜಾಬ್ ಅನ್ನ ತೆಗೆಸ್ಬೇಕಾಗಿತ್ತು, ಕೇಸರಿ ಶಾಲನ್ನ ಕೂಡ ತೆಗೆಸ್ಬೇಕಾಗಿತ್ತು. ಬಟ್ ಆ ಯಾವ ಕೆಲಸಗಳು ಕೂಡ ಕಾಲೇಜಿನ ಆಡಳಿತ ಮಂಡಳಿಯಿಂದ ಆಗ್ಲಿಲ್ಲ. ಯಾವಾಗ ಈ ವಿಚಾರಗಳು ದೊಡ್ಡ ಮಟ್ಟದಲ್ಲಿ ವಿವಾದವನ್ನ ಸೃಷ್ಟಿ ಮಾಡ್ದೋ, ಈ ವಿವಾದ ಮತ್ತಷ್ಟು ಭುಗಿಲೇಳುತ್ತೆ ಅಂತ ಗೊತ್ತಾಯ್ತು. ಈಗ ಕಾಲೇಜಿನ ಆಡಳಿತ ಮಂಡಳಿ ಅಲರ್ಟ್ ಆಗಿದೆ. ಇವತ್ತು ಸಭೆ ಮಾಡುತ್ತಂತೆ. ಬಟ್ ಸಭೆಯ ಮೂಲಕ ಎಲ್ಲವೂ ಕೂಡ ಇತ್ಯರ್ಥ ಆಗುತ್ತಾ ಅನ್ನೋದನ್ನ ಕಾದ್ ನೋಡ್ಬೇಕು. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ರಮೇಶ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ರಮೇಶ್, ಸರ್ಕಾರದ ಆದೇಶ, ಆ ನಂತರ ಕೋರ್ಟ್ನ ಆದೇಶ ಕೂಡ ಹಂಗೆ ಇತ್ತು. ಸರ್ಕಾರ ತೆಗೆದುಕೊಂಡಂತ ಆದೇಶ ಸರಿಯಾಗಿದೆ, ಅದನ್ನ ಎತ್ತಿ ಹಿಡಿದು ಒಂದು ತೀರ್ಪನ್ನ ಕೂಡ ಹೈಕೋರ್ಟ್ ಆಗ್ಲಿ ಸುಪ್ರೀಂ ಕೋರ್ಟ್ ಕೊಟ್ಟಿತ್ತು. ಬಟ್ ಇಷ್ಟೆಲ್ಲ ಆದೇಶ ಇದ್ರೂ ಕೂಡ ಒಂದು ಶಾಲಾ ಆಡಳಿತ ಮಂಡಳಿಯವರು, ಕಾಲೇಜು ಆಡಳಿತ ಮಂಡಳಿಯವರು ಹಿಜಾಬ್ ಧರಿಸ್ಕೊಂಡು ಬಂದ್ರು ಕೂಡ ಸೈಲೆಂಟ್ ಆಗಿರ್ತಾರೆ, ಕೇಸರಿ ಶಾಲ್ ಹಾಕೊಂಡು ಬಂದ್ರು ಕೂಡ ಸೈಲೆಂಟ್ ಆಗಿರ್ತಾರೆ. ಯಾವಾಗ ವಿವಾದಗಳು ಸೃಷ್ಟಿ ಆಗುತ್ತೋ ಈಗ ಅಲರ್ಟ್ ಆಗ್ತಾ ಇದೆಯಾ ಕಾಲೇಜು ಆಡಳಿತ ಮಂಡಳಿ? ಹೆಂಗೆ? ಖಂಡಿತವಾಗಿಯೂ ನೀವೇನು ಪ್ರಶ್ನೆಯನ್ನ ಕೇಳಿದ್ರಿ, ಅದು ಈಗ ಎಲ್ಲರಲ್ಲೂ ಕೂಡ ಈಗಾಗಲೇ ಆ ಒಂದು ಪ್ರಶ್ನೆ ಕಾಡ್ತಾ ಇರುವಂತದ್ದು. ಕಳೆದ 3 ವರ್ಷಗಳಿಂದ ಹಿಂದೆ ಇರುವಂತಹ ಏನು ಈ ಒಂದು ವಿವಾದ ಈಗ ಭುಗಿಲೇಳುವುದಕ್ಕೆ ಕಾರಣ ಏನು ಅನ್ನುವಂಥದ್ದು ಈಗ ಮುಂದಿರುವಂತ ಯಕ್ಷ ಪ್ರಶ್ನೆಯಾಗಿದೆ. ಜೊತೆಗೆ ವಿದ್ಯಾರ್ಥಿಗಳಿಗೆ ಧರ್ಮದ ಒಂದು ಅಮಲನ್ನ ಅಥವಾ ಧರ್ಮದ ಅಫೀಮನ್ನ ತಲೆಗೆ ತುಂಬಿ ಯಾರಾದ್ರೂ ಕೂಡ ಈ ರೀತಿಯಾಗಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಪ್ರಚೋದನೆಯನ್ನ ಕೊಡ್ತಾ ಇದ್ದಾರ ಅನ್ನುವಂಥದ್ದು ಕೂಡ ರಾಜಕೀಯ ವಲಯದಲ್ಲಿ ಕೂಡ ಈಗಾಗಲೇ ಚರ್ಚೆ ಆಗಿರುವಂತದ್ದು. ಈಗ ಏನಂತಂದ್ರೆ ಹಿಜಾಬ್
ಒಂದು ವಿವಾದ ಹಾವೇರಿ ಜಿಲ್ಲೆ ಹಾನಗಲ್ ತಾಲೂಕಿನ ಅಕ್ಕಿಯಾಲೂರು ಗ್ರಾಮದಲ್ಲಿರುವಂತಹ ಒಂದು ಸರ್ಕಾರಿ ಕಾಲೇಜಿನಲ್ಲಿ ಈಗ ವಿವಾದ ಎದ್ದಿರುವಂತದ್ದು. ಅಂದ್ರೆ ನಿನ್ನೆಯ ದಿನ ಈ ಅಲ್ಲಿರುವಂತಹ ಕಾಲೇಜು ವಿದ್ಯಾರ್ಥಿಗಳು ಕೇಸರಿ ಶಾಲನ್ನ ಧರಿಸಿಕೊಂಡು ಈಗಾಗಲೇ ಕಾಲೇಜಿಗೆ ಎಂಟ್ರಿಯನ್ನು ಕೊಟ್ಟಿದ್ದಾರೆ. ಆದ್ರೆ ಅಲ್ಲಿ ಒಂದು ಹಿಜಾಬ್ ಅನ್ನ ಧರಿಸಿಕೊಂಡು ಓರ್ವ ಒಂದು ವಿದ್ಯಾರ್ಥಿನಿ ಕಾಲೇಜಿನ ಒಳಗಡೆ ಹೋಗಿ ವಿದ್ಯಾಭ್ಯಾಸನ ಮಾಡಿರುವಂತಹ ಒಂದು ವಿಡಿಯೋ ಈಗಾಗಲೇ ವೈರಲ್ ಆಗಿದೆ. ಆದ್ರೂ ಅದು 3 ವರ್ಷದ ಹಳೆಯ ವಿಡಿಯೋನ ಅಥವಾ ನಿನ್ನೆಯದ್ದೇ ವಿಡಿಯೋದ ಅನ್ನುವಂಥದ್ದು ಈಗ ಅಲ್ಲಿರುವಂತಹ ಶಾಲಾ ಆಡಳಿತ ಮಂಡಳಿ ಈಗ ಪರೀಕ್ಷೆ ಮಾಡ್ತಾ ಇರುವಂತದ್ದು, ಜೊತೆಗೆ ತನಿಖೆ ಮಾಡ್ತಾ ಇರುವಂತದ್ದು. ಒಂದು ವೇಳೆ ಏನಾದ್ರೂ ಕೂಡ ಅದು ಹಳೆಯದಾಗಿತ್ತು ಅನ್ನುವಂಥದ್ದು ಏನಾದ್ರೂ ಕಂಡು ಬಂತಂದ್ರೆ ಇದಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂತಹ ಹೆದರುವ ಅವಶ್ಯಕತೆ ಇಲ್ಲ ಅನ್ನುವಂಥದ್ದು. ಜೊತೆಗೆ ನಿನ್ನೆದ್ದ ಏನಾದ್ರೂ ಈ ವಿಡಿಯೋ ಅನ್ನುವಂಥದ್ದು ಕಂಡು ಬಂತಂದ್ರೆ ಆ ಒಂದು ವಿದ್ಯಾರ್ಥಿನಿಗೆ ತಿಳಿಯನ್ನ ಹೇಳಿ ಶಾಲೆಯ ಅಂದ್ರೆ ಕಾಲೇಜಿನ ಹೊರಲ್ಲಿರುವಂತಹ ಒಂದು ಕೊಠಡಿಯಲ್ಲಿ ಏನಂತಂದ್ರೆ ಹಿಜಾಬ್ ಅನ್ನ ಕೈ ಬಿಟ್ಟು ಅವರು ಏನಂತಂದ್ರೆ ವಿದ್ಯಾಭ್ಯಾಸನ ಮಾಡಬೇಕು ಅನ್ನುವಂಥದ್ದು ಶಾಲಾ ಆಡಳಿತ ಮಂಡಳಿ ಇರುವಂತಹ ಮುಂದೆ ಇರುವಂತಹ ಪ್ರಶ್ನೆ. ಜೊತೆಗೆ ಏನು ಕೇಸರಿ ಶಾಲನ್ನ ಧರಿಸಿಕೊಂಡು ಬಂದಿರುವಂತಹ ವಿದ್ಯಾರ್ಥಿಗಳು ನಿನ್ನೆ ದಿನ ಸಾಯಿಬಾಬಾರ ಒಂದು ಅಲ್ಲಿ ಕಾರ್ತಿಕ ಮಹೋತ್ಸವ ಇರುತ್ತೆ ಅಥವಾ ಅಲ್ಲಿರುವಂತಹ ಒಂದು ಪೂಜೆ ಪುನಸ್ಕಾರ ಇರುತ್ತೆ. ಹೀಗಾಗಿ ಅವರು ಶಾಲನ್ನ ಧರಿಸಿಕೊಂಡು ಬಂದು ಅವರು ಕಾಲೇಜಿಗೆ ಎಂಟ್ರಿ ಕೊಟ್ಟಿದ್ದಾರೆ ಅನ್ನೋ ಒಂದು ಮೂಲವೂ ಕೂಡ ಈಗಾಗಲೇ ಬಂದಿರುವಂತದ್ದು. ಹೀಗಾಗಿ ಒಟ್ಟಿನಲ್ಲಿ ವಿದ್ಯಾರ್ಥಿಗಳ ಈ ಒಂದು ವಿಚಾರವನ್ನು ಇಟ್ಟುಕೊಂಡು ರಾಜಕೀಯ ಪಕ್ಷಗಳು ತಮ್ಮ ಬೇಳೆಯನ್ನ ಬೇಯಿಸ್ಕೊಳ್ಳೋದಕ್ಕೆ ಮುಂದಾಗ್ತಾ ಇದಾರ ಅಥವಾ ಅವರ ಒಂದು ತಲೆಯಲ್ಲಿ ಏನಾದ್ರೂ ಬೇರೆ ರೀತಿಯಾಗಿರ್ತಕ್ಕಂಥ ಪ್ರಚೋದನೆಯನ್ನ ಏನೋ ಒಡ್ತಾ ಇದಾರ ಅನ್ನುವಂಥದ್ದು ಈಗ ತನಿಖೆ ಆಗ್ಬೇಕು, ಜೊತೆಗೆ ಏನಂತಂದ್ರೆ ವಿಮರ್ಶೆ ಆಗ್ಬೇಕು. ಓಕೆ ರಮೇಶ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ಇದು ವ್ಯಾಲಿಡ್ ಅಂತ ಅನ್ಸುತ್ತೆ ಮಾಹಿತಿ, ಯಾಕಂದ್ರೆ ವಿದ್ಯಾರ್ಥಿಗಳಿಗೆ ವಿಷ ಬೀಜ ಬಿತ್ತೋ ಕೆಲಸಗಳು ಇನ್ಯಾರಿಂದಲೂ ಆಗಬಹುದು. ಪಾಪ ಅವ್ರಿಗೇನ್ ಗೊತ್ತಿರುತ್ತೆ, ನಾನು ಹಿಜಾಬ್ ಹಾಕೊಂಡ ಹೋಗ್ಬೇಕು, ನಾ ಕೇಸರಿ ಶಾಲೆ ಹಾಕೊಂಡ ಹೋಗ್ಬೇಕು ಅಂತ. ಇನ್ಯಾರಾದ್ರೂ ಪ್ರವೋಕ್ ಮಾಡ್ತಿದ್ದಾರಾ ಹಿಂದೆ ನಿಂತ್ಕೊಂಡು? ತಮ್ಮ ರಾಜಕೀಯ ಬೇಳೆ ಬೇಯಿಸಿಕೊಳ್ಳುವಂತ ಪ್ರಯತ್ನಗಳು ಇದರಿಂದ ಆಗ್ತಾ ಇದೆಯಾ? ಇದನ್ನ ಮೋಸ್ಟ್ಲಿ ಫಸ್ಟ್ ನಾವು ಫೈಂಡ್ ಔಟ್ ಮಾಡ್ಬೇಕು ಅಂತ ಅನ್ಸುತ್ತೆ. ಅದೇ ವಿಚಾರಗಳೀಗ ಮತ್ತೆ ಚರ್ಚೆ ಆಗ್ತಾ ಇದೆ.